ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಈಗಾಗಲೇ ಕಾಂಗ್ರೆಸ್ ನಾಯಕರಲ್ಲೇ ಭಾರೀ ಪೈಪೋಟಿ ನಡೆದಂತೆ ಕಾಣ್ತಾ ಇದೆ. ಕೆಎಂಎಫ್ ಅಧ್ಯಕ್ಷರ ಚುನಾವಣೆಯಲ್ಲಿ ನಾಯಕರ ತ್ರಿಕೋನ ಸ್ಪರ್ಧೆ ಇದು. ಕೆಎಂಎಫ್ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ಡಿಕೆ ಸುರೇಶ್. ಕೆವೈ ನಂಜೇಗೌಡ ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯನ್ನ ಬಯಸಿದ್ದಾರೆ. ಹಾಗೆ ಭೀಮಾ ನಾಯ್ಕ್ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಆಪ್ತೇಷ್ಟರು ಭೀಮಾ ನಾಯ್ಕ್ ಅವರು ಕೂಡ ಈಗ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತದ್ದು. ಮೂವರು ನಾಯಕರ ಮಧ್ಯೆ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಪೈಪೋಟಿ ಜೋರಾಗಿ ನಡೀತಾ ಇದೆ. ಕೆಎಂಎಫ್ ಅಧ್ಯಕ್ಷರಾಗಲು ಕಾಂಗ್ರೆಸ್ ನಾಯಕರ ಪೈಪೋಟಿ ಇದು. ಇನ್ನು ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಡಿಕೆ ಸುರೇಶ್ ಸ್ಪರ್ಧೆ ಬಹುತೇಕ ಖಚಿತವಾಗಿದೆ. ಈ ಮೂವರು ನಾಯಕರ ಮಧ್ಯೆ ಇದೀಗ ತ್ರಿಕೋನ ಪೈಪೋಟಿ ಏರ್ಪಟ್ಟಿದೆ. ಎರಡನೇ ಬಾರಿಗೆ ಅಧ್ಯಕ್ಷರಾಗಕ್ಕೆ ಈಗಾಗಲೇ ಕೆವೈ ನಂಜೇಗೌಡ ಈಗಾಗಲೇ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ಸಿಎಂ ಆಪ್ತ ಭೀಮಾ ನಾಯ್ಕ್ ಕೂಡ ತಾವು ಕೂಡ ಸ್ಪರ್ಧೆಗೆ ಸಿದ್ಧ ಅಂತ ಹೇಳ್ತಿದ್ದಾರೆ. ಡಿಕೆ ಸುರೇಶ್ ಕೂಡ ಈಗಾಗಲೇ ಅಖಾಡದಲ್ಲಿದ್ದಾರೆ. ಹಾಗಾದ್ರೆ ಕೆಎಂಎಫ್ ಅಧ್ಯಕ್ಷ ಸ್ಥಾನ ಪಟ್ಟ ಯಾರಿಗೆ ಒಲಿದು ಬರುತ್ತೆ? ಕಾಂಗ್ರೆಸ್ನಲ್ಲೇ ಈಗ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರೋದ್ರಿಂದಾಗಿ ಅಧ್ಯಕ್ಷ ಸ್ಥಾನವನ್ನ ಗೆಲ್ಲುವಂತಹ ನಿಟ್ಟಿನಲ್ಲಿ ಹಣಾಹಣಿ ಈಗಾಗಲೇ ಜೋರಾಗಿ ನಡೀತಾ ಇದೆ. ಕಾದಾಟಗಳು ಕೂಡ ಜೋರಾಗಿ ನಡೀತಾ ಇದೆ. ಬಳ್ಳಾರಿ ಒಕ್ಕೂಟದಿಂದ ನಾನೇ ಡೆಲಿಗೇಟ್, ಡಿಕೆ ಸುರೇಶ್ ಸ್ಪರ್ಧೆ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ ಅಂತ ಪರೋಕ್ಷವಾಗಿ ಡಿಕೆ ಬಣಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಭೀಮಾ ನಾಯ್ಕ್. ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಭೀಮಾ ನಾಯ್ಕರ ಹೇಳಿಕೆ ಇದು. ಬಳ್ಳಾರಿ ಒಕ್ಕೂಟದಿಂದ ನಾನೇ ಕ್ಯಾಂಡಿಡೇಟ್ ಅನ್ನೋ ನಿಟ್ಟಿನಲ್ಲಿ ಭೀಮಾ ನಾಯ್ಕ್ ಮಾತನಾಡಿದ್ದಾರೆ. ಚರ್ಚೆ ಮಾಡಬೇಕು ಕೆಎಂಎಫ್ದು ನಾನು ಇಲ್ಲೇನು ಚರ್ಚೆ ಮಾಡಕ್ಕೆ ಹೋಗಿಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನಗೆ ಮಾತು ಕೊಟ್ಟಿದ್ದಾರೆ. ಭೀಮಾ ನಾಯ್ಕ ಅವರು ಆದಮೇಲೆ ನಿನಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಇಲ್ಲ್ಯಾಕೆ ಚರ್ಚೆ ಮಾಡಬೇಕು? ಅವ್ರೇನಾದರೂ ನಿನ್ನ ಮಾಡೋದಿಲ್ಲ ಅಂತ ಹೇಳಿದರೆ, ನನಗೆ ಎಗನಿಸ್ಟ್ವಾಗಿ ಹೇಳಿದರೆ ನಾನು ಇಲ್ಲಿ ಹೇಳ್ಬೋದಾಗಿತ್ತು. ಇವತ್ತು ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮೇಲೆ ನನಗೆ ನಂಬಿಕೆ ಇದೆ. ಅವತ್ತು ಏನು ಮಾತು ಕೊಟ್ಟಿದ್ದಾರೋ ಆ ಮಾತು ಪ್ರಕಾರ ನನಗೆ ಅವಕಾಶ ಮಾಡಿಕೊಡ್ತಾರೆ. ಏನು ಕೆಎಂಎಫ್ ಒಂದೇ ಇಲ್ಲ, ಕೆಎಂಎಫ್ ಇಲ್ಲ ಅಂದರೆ ಮತ್ತೆ ಅವಕಾಶನೇ ಇಲ್ಲ ಅಂತಲ್ಲ. ಕಾಂಗ್ರೆಸ್ ಪಾರ್ಟಿ ನಿಷ್ಠೆ ಇದ್ದರೆ, ತಾಳ್ಮೆ ಇದ್ದರೆ ಅವಕಾಶ ಬರ್ತದೆ. ಅದು ನಾನು 86ರಿಂದ ಕಾಂಗ್ರೆಸ್ ಪಕ್ಷ ಬಂದಿದ್ದೀನಿ. 86ರಲ್ಲಿ ಮಂಡಲ ಪಂಚಾಯತಿ ಮೆಂಬರ್ ಕೈ ಸಿಂಬಲ್. ಅವತ್ತಿಂದ ನಿಷ್ಠೆಯಿಂದ ಇರೋದ್ರಿಂದ ನಾನು ಎಲ್ಲ ಅವಕಾಶ ತಗೊಂಡಿದ್ದೀನಿ. ಆ ನಿಷ್ಠೆ ಇಟ್ಕೊಂಡಿರ್ತೀನಿ, ಅವಕಾಶ ಸಿಗ್ತದೆ. ಇಲ್ಲಿ ನಾನು ಬಳ್ಳಾರಿ, ರಾಯಚೂರು, ಕೊಪ್ಪಳ, ವಿಜಯನಗರ ಜಿಲ್ಲೆ ಹಾಲು ಒಕ್ಕೂಟದಿಂದ ಅಧ್ಯಕ್ಷ ಆಗಬೇಕು ಬೇಡ ಅನ್ನೋದು ಇವತ್ತೇನು 12 ಜನ ಆಯ್ಕೆ ಆಗಿದ್ದಾರೆ ನಮ್ಮ ಪಕ್ಷದಿಂದ, ಅವರು ತೀರ್ಮಾನ ಮಾಡ್ತಾರೆ. ಸೊ ನಾನು ಇಲ್ಲಿಂದ ಕೆಎಂಎಫ್ ಡೆಲಿಗೇಷನ್ಗೆ ಹೋಗೋ ಕೂಡ ಅವರೇ ನನಗೆ ಪ್ರತಿನಿಧಿಯಾಗಿ ಕಳಿಸ್ಕೊಡ್ಬೇಕು, ಅದನ್ನು ಅವರೇ ತೀರ್ಮಾನ ಮಾಡ್ತಾರೆ. ನಾನು ಕೆಎಂಎಫ್ ಡೆಲಿಗೇಷನ್ ಆದಮೇಲೆ ಸೊ ಕೆಎಂಎಫ್ ಅಧ್ಯಕ್ಷ ಮಾಡೋದು ಬಿಡೋದು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಮ್ಮ ರಾಜ್ಯದ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಸಹಕಾರ ಸಚಿವರಾದಂಥ ಹಿರಿಯರಾದಂಥ ರಾಜಣ್ಣವರು, ಪಶುಸಂಗೋಪನೆ ಸಚಿವರಾದಂಥ ವೆಂಕಟೇಶಣ್ಣವರು, ಸೊ ನಮ್ಮ ಎಲ್ಲ ಮಂತ್ರಿ ಮಂಡಳದ ಎಲ್ಲ ನನ್ನ ಹಿರಿಯ ಮಂತ್ರಿಗಳು ಮತ್ತು ಎಲ್ಲ ಸಚಿವರುಗಳು ಮತ್ತು ಎಲ್ಲ ಶಾಸಕ ಮಿತ್ರರು, ಅದು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಾನು ಕೆಎಂಎಫ್ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಪ್ರಸನ್ನ ಇದ್ದಾರೆ. ಪ್ರಸನ್ನ, ಕೆಎಂಎಫ್ ಅಧ್ಯಕ್ಷಗಿರಿಯಲ್ಲೂ ಕೂಡ ಈಗ ಪೈಪೋಟಿ ಜೋರಾದಂತೆ ಕಾಣ್ತಾ ಇದೆ. ಒಂದು ಕಡೆ ಡಿಕೆಶಿ ವರ್ಸಸ್ ಸಿದ್ದು ಅಂತ ನೇರ ಫೈಟ್ ಅಂತೆ ಕಾಣಿಸ್ತಾ ಇದೆ. ಡಿಕೆ ಸುರೇಶ್ ಈಗಾಗಲೇ ಅಖಾಡಕ್ಕಿಳಿಯೋದು ಕನ್ಫರ್ಮ್ ಆಗಿದೆ. ಒಂದ್ ಕಡೆ ಭೀಮಾ ನಾಯ್ಕ್ ಕೂಡ ನಾನು ಕೂಡ ಸ್ಪರ್ಧಿ, ನಾನು ಕೂಡ ಡೆಲಿಗೇಟ್ ಅಂತ ಹೇಳ್ತಿದ್ದಾರೆ. ನಂಜೇಗೌಡರು ಕೂಡ ಅಖಾಡದಲ್ಲಿದ್ದಾರೆ. ಒಂದು ರೀತಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರೋದ್ರಿಂದ ಯಾರು ಗೆಲ್ಲಬಹುದು, ಏನಾಗ್ತಾ ಇದೆ ಅಖಾಡದಲ್ಲಿ? ಶಕುಂತಲಾ, ಸಚಿವ ಸ್ಥಾನಕ್ಕೆ ಶಾಸಕರು ಹೇಗೆ ಪೈಪೋಟಿಯನ್ನ ನಡೆಸ್ತಾರೋ ಅದೇ ರೀತಿಯಲ್ಲಿ ಸಾಮಾನ್ಯವಾಗಿ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಅಷ್ಟೇ ಪೈಪೋಟಿ ಸಾಮಾನ್ಯವಾಗಿ ನಡೆಯುತ್ತೆ. ಕೆಎಂಎಫ್ ಅಧ್ಯಕ್ಷರಾದ್ರೆ ಅದು ಒಂದು ರೀತಿಯಲ್ಲಿ ಸಚಿವ ಸ್ಥಾನವನ್ನು ಅಲಂಕರಿಸಿದ ರೀತಿಯಲ್ಲಿಯೇ ಶಾಸಕರು ಭಾಸವಾಗ್ತಾರೆ. ಇದೇ ಕಾರಣಕ್ಕೋಸ್ಕರ ಇದೀಗ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಮೇಲೆ ಕಾಂಗ್ರೆಸ್ನ ನಾಯಕರು ಕಣ್ಣಿಟ್ಟಿದ್ದಾರೆ. ಕೆಎಂಎಫ್ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ರಾಜಕೀಯ ತುರುಸು, ರಾಜಕೀಯ ಪೈಪೋಟಿ ತೀವ್ರ ಮಟ್ಟಕ್ಕೆ ಹೋಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಭೀಮಾ ನಾಯ್ಕ್ ಅವರು ಕಳೆದ ಅವಧಿಗೆ ಕೆಎಂಎಫ್ನ ಅಧ್ಯಕ್ಷರಾಗಿದ್ರು. ಅವರ ಅವಧಿ ಮುಗಿದ ಬಳಿಕ ಚುನಾವಣೆಯನ್ನ ಮಾಡಬೇಕಾಗಿತ್ತು. ಆದರೆ ಬೇರೆ ಬೇರೆ ಜಿಲ್ಲೆಗಳ ಹಾಲು ಒಕ್ಕೂಟದ ಅಧ್ಯಕ್ಷರ ಚುನಾವಣೆ ಬಾಕಿ ಉಳಿದಂತಹ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಯಾರನ್ನೂ ಕೂಡ ಆಯ್ಕೆ ಮಾಡಿಲ್ಲ, ಚುನಾವಣೆ ಪ್ರಕ್ರಿಯೆ ನಡೆದಿಲ್ಲ. ಅದರಲ್ಲೂ ಕೂಡ ಕೆಎಂಎಫ್ಗೆ ಇದೀಗ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಲಾಗಿದೆ. ಇದೀಗ ಮುಂಬರುವಂತಹ ದಿನಗಳಲ್ಲಿ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಮೇಲೆ ಕಾಂಗ್ರೆಸ್ನ 3 ನಾಯಕರು ಕಣ್ಣಿಟ್ಟಿದ್ದಾರೆ. ಇದು ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಒಂದು, ಭೀಮಾ ನಾಯ್ಕ್ ಅವರು ಕಳೆದ ಅವಧಿಯಲ್ಲಿ ಅಧ್ಯಕ್ಷರಾದ ಹಾಗೇನೆ ಈ ಬಾರಿ ಮತ್ತೊಮ್ಮೆ ತಾವು ಕೆಎಂಎಫ್ಗೆ 2ನೇ ಅವಧಿಗೆ ಆಯ್ಕೆಯಾಗಬೇಕು ಅಂತ
ಹೇಳಿ ಒಂದಷ್ಟು ಚರ್ಚೆಯನ್ನು ನಡೆಸ್ತಿದ್ದಾರೆ. ತಮಗೆ ಬೇಕಾ ಅಂತ ಒಂದಷ್ಟು ತಂತ್ರಗಾರಿಕೆಯನ್ನು ಕೂಡ ಭೀಮಾ ನಾಯ್ಕ ಅವರು ಮಾಡ್ತಿದ್ದಾರೆ. ಅದರ ಜೊತೆಗೆ ಮಾಲೂರು ನಂಜೇಗೌಡರು ಕೂಡ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣನ್ನು ನೆಟ್ಟಿದ್ದಾರೆ. ಕಳೆದ ಬಾರಿ ಭೀಮಾ ನಾಯ್ಕ ಮತ್ತು ಮಾಲೂರು ನಂಜೇಗೌಡರ ನಡುವೆ ಒಂದಷ್ಟು ಸಂಧಾನದ ಮಾತುಕತೆಯನ್ನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡಿದ್ರು. ಒಂದು ಅವಧಿಗೆ ಭೀಮಾ ನಾಯ್ಕ ಅವರಿಗೆ ಕೆಎಂಎಫ್ ಅಧ್ಯಕ್ಷ ಸ್ಥಾನ, ಮುಂದಿನ ಅವಧಿಗೆ ಮಾಲೂರು ನಂಜೇಗೌಡರಿಗೆ ಕೊಡಬೇಕು ಅನ್ನೋ ಬಗ್ಗೆ ಪ್ರಾಥಮಿಕವಾದಂತಹ ಚರ್ಚೆಗಳಾಗಿತ್ತು. ಆದ್ರೆ ಈಗ ಈ ಮಾತುಕತೆಯ ನಡುವೆ ಡಿಕೆ ಸುರೇಶ್ ಅವರು ಎಂಟ್ರಿ ಆಗಿದ್ದು ಕೂಡ ಬಹುದೊಡ್ಡ ತಿರುವನ್ನ ಪಡೆದುಕೊಳ್ಳೋದಕ್ಕೆ ಕಾರಣವಾಗಿದೆ. ಡಿಕೆ ಸುರೇಶ್ ಅವರು ಇದೀಗ ಬೆಂಗಳೂರು ಹಾಲು ಒಕ್ಕೂಟದ ಮೂಲಕ, ಬೆಂಗಳೂರು ಗ್ರಾಮಾಂತರ ಹಾಲು ಒಕ್ಕೂಟದ ಮೂಲಕ ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣನ್ನು ನೆಟ್ಟಿದ್ದಾರೆ. ಇದೀಗ ಮಾಜಿ ಸಂಸದರಾಗಿರುವಂತಹ ಡಿಕೆ ಸುರೇಶ್ ಅವರು ಕೆಎಂಎಫ್ ಅಧ್ಯಕ್ಷರಾದ್ರೆ ಎಲ್ಲೋ ಒಂದ್ ಕಡೆ ಮಾಲೂರು ನಂಜೇಗೌಡರು ಮತ್ತು ಭೀಮಾ ನಾಯ್ಕ ಅವರಿಗೆ ಸಾಕಷ್ಟು ತೀವ್ರ ಅಡೆತಡೆ ಉಂಟಾಗುವಂತಹ ಸಾಧ್ಯತೆಗಳಿದಾವೆ. ಇದೇ ಕಾರಣಕ್ಕೋಸ್ಕರ ಮಾಲೂರು ನಂಜೇಗೌಡರು ಕೂಡ ಕಳೆದ ಬಾರಿ ತಮಗೆ ನಾಯಕರು ಕೊಟ್ಟಂತ ಮಾತನ್ನ ನೆನಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಭೀಮಾ ನಾಯ್ಕ ಅವರ ಆದ ಬಳಿಕ ತನಗೆ ಅವಕಾಶ ಕೊಡಬೇಕು ಅನ್ನುವಂತ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ ಎಲ್ಲೊಂದ್ ಕಡೆ ತೀವ್ರ ಮಟ್ಟಿಗೆ ತುರುಸಿನ ರಾಜಕೀಯ ಏರ್ಪಡುವಂತ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಶಕುಂತಲಾ, ಧನ್ಯವಾದ ಪ್ರಸನ್ನ, ತಮ್ಮ ಅಪ್ಡೇಟ್ಸ್ಗಾಗಿ.